ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ. ಉತ್ತರಾಖಂಡದಲ್ಲಿ ಸೇನಾ ಸಮವಸ್ತ್ರ ಮಾರಾಟವನ್ನು ನಿರ್ಬಂಧಿಸಲಾಗಿದೆ. ಸೇನೆ ಪೊಲೀಸ್ ಸಮವಸ್ತ್ರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಆಗಿತ್ತು. ಸೇನಾ ಸಮವಸ್ತ್ರ ಮಾರಾಟ ಮಾಡದಂತೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಸಮವಸ್ತ್ರ ಮಾರಾಟವನ್ನು ನಿರ್ಬಂಧಿಸಲಾಗಿದೆ. ತಾತ್ಕಾಲಿಕವಾಗಿ ಮಾರಾಟವನ್ನು ನಿರ್ಬಂಧಿಸಿದೆ ಸರ್ಕಾರ. ಪಹಲ್ಗಾಮ್ನಲ್ಲಿ ಏನು ಪ್ರವಾಸಿಗರ ಮೇಲೆ ಉಗ್ರರ ಅಟ್ಯಾಕ್ ಆಯಿತೋ, ಈಗ ಉತ್ತರಾಖಂಡದಲ್ಲಿ ಸೇನಾ ಸಮವಸ್ತ್ರ ಮಾರಾಟವನ್ನು ನಿರ್ಬಂಧಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ಸೇನೆ ಮತ್ತು ಪೊಲೀಸ್ ಸಮವಸ್ತ್ರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಆಗಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಆಕ್ಚುಲಿ ಇದು ಮಾಡಬೇಕು. ಒಂದು ಸೇನಾ ಸಮವಸ್ತ್ರಕ್ಕೆ ಅದರದ್ದೇ ಆದಂಥ ಗೌರವ ಇದೆ. ಅದನ್ನು ಯಾರ್ಯಾರೋ ಹಾಕೊಳ್ಳೋದು ಅದು ಎಷ್ಟರ ಮಟ್ಟಿಗೆ ಸೂಕ್ತ, ಅದು ಯಾವತ್ತೂ ಈ ಕೆಲಸ ಆಗಬೇಕಾಗಿತ್ತು. ಒಂದು ಇನ್ನೊಂದು, ಹೌದು, ನಮ್ಮ ಭದ್ರತೆಯ ದೃಷ್ಟಿಯಿಂದ ಕೂಡ ಇದನ್ನು ಮಾಡಲೇಬೇಕಾಗತ್ತೆ. ನಾವು ಸೇನಾ ಸಮವಸ್ತ್ರ ನೋಡಿದ ತಕ್ಷಣ ಏನು ಮಾಡ್ತೀವಿ ಹೇಳಿ, ಗೌರವ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಬಂದೇ ಬಿಡುತ್ತೆ. ನಾವು ಅದಕ್ಕೆ ಗೌರವ ಸಲ್ಲಿಸ್ತೀವಿ. ಕಾರಣ ನಮ್ಮ ದೇಶ, ನಮ್ಮನ್ನು ಕಾಯ್ತಾ ಇರೋ ಸೈನಿಕರು, ಅದು ಜಾತಿ ಧರ್ಮ ಅದನ್ನೆಲ್ಲವನ್ನು ಮೀರಿದ್ದು. ಸೊ ಹೀಗಿರ್ಬೇಕಾದ್ರೆ ಸೇನಾ ಸಮವಸ್ತ್ರ ಎಲ್ಲ ಅಂಗಡಿಗಳಲ್ಲಿ ಸಿಕ್ಬಿಡುತ್ತೆ ಅಂದಾಗ ಯಾರು ಬೇಕಾದರೂ ಹಾಕೊಳ್ತಾರೆ, ಇಂಥ ದುಷ್ಕೃತ್ಯಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಅದು ಸಲ್ಲದು. ಈಗ ಈ ಕೆಲಸವನ್ನು ಮಾಡಲಾಗಿದೆ. ತಾತ್ಕಾಲಿಕವಾಗಿ ಮಾರಾಟವನ್ನು ನಿರ್ಬಂಧಿಸಿದೆ ಸರ್ಕಾರ.